ನಾವು ಎಂದೆಂದಿಗೂ ಮಕ್ಕಳಿಲ್ಲದ ಜೀವನ ನಡೆಸಲು ಒಪ್ಪಿಕೊಂಡಿದ್ದೆವು. ಆದರೆ ಈಗ ಅವನಿಗೆ ಒಂದು ಅದ್ಭುತ ಮಗು ಬೇಕೆಂದುಂಟು. ನನ್ನ ಭಾವಿ ಪತಿ ಮತ್ತು ನಾನು 2 ವರ್ಷಗಳಿಂದ ಜೊತೆಯಾಗಿದ್ದೇವೆ ಮತ್ತು ನಮ್ಮಿಬ್ಬರ ಅಭಿಪ್ರಾಯವೂ ಒಂದೇ ಆಗಿತ್ತು. ಮಕ್ಕಳು ಬೇಡ, ಎಂದಿಗೂ ಬೇಡ. ನಾನು ಗರ್ಭನಿರೋಧಕಗಳನ್ನು ಬಳಸುತ್ತಿದ್ದೆ, ಅವನು ಕಾಂಡೋಮ್ ಬಳಸುತ್ತಿದ್ದ ಮತ್ತು ನಾವು ತುಂಬಾ ಜಾಗರೂಕತೆಯಿಂದ ಇದ್ದೆವು. ಆದರೆ ನಂತರ ನನಗೆ ಅನಾರೋಗ್ಯದ ಅನುಭವವಾಯಿತು. ವಾಕರಿಕೆ, ತಲೆನೋವು ಮತ್ತು ಸದಾ ಸುಸ್ತಾಗುತ್ತಿತ್ತು. ಇದು ಯಾವುದೋ ವೈರಸ್ ಸೋಂಕು ಎಂದು ಭಾವಿಸಿ ನಾನು ವೈದ್ಯರ ಬಳಿ ಹೋದೆ. ಆದರೆ ನಾನು 7 ವಾರಗಳ ಗರ್ಭಿಣಿ ಎಂದು ಅವರು ಹೇಳಿದರು. ನಾನು ಒಳಗೊಳಗೆ ತೀವ್ರವಾಗಿ ಗಾಬರಿಯಾದೆ. ನನ್ನ ಗರ್ಭನಿರೋಧಕಗಳು ವಿಫಲವಾದವು ಎಂದು ನಾನು ಭಾವಿಸಿದೆ ಮತ್ತು ಗರ್ಭಪಾತ ಮಾಡಿಸಿಕೊಳ್ಳುವ ಸಮಯದಲ್ಲಿ ನನ್ನ ಸಂಗಾತಿ ನನಗೆ ಬೆಂಬಲವಾಗಿ ಇರಬೇಕೆಂದು ನಾನು ಬಯಸಿದೆ. ಆದರೆ ನಾನು ಅವನಿಗೆ ವಿಷಯ ತಿಳಿಸಿದಾಗ ನನ್ ಪ್ರಪಂಚವೇ ಉಲ್ಟಾ ನೋಡಿಕೊಂಡಿತು. ನನ್ನ ಭಯವನ್ನು ಹೋಗಲಾಡಿಸುವ ಬದಲು ನಾವು ಅದ್ಭುತ ಪೋಷಕರಾಗುತ್ತೇವೆ ಎಂದು ಅವನು ಹೇಳಿದ. ನಾವು ಇದನ್ನು ತಡೆಯಲು ಎಷ್ಟು ಪ್ರಯತ್ನಿಸಿದೆವು ಎಂದರೆ ಅವನು ಇದನ್ನು ಒಂದು ಅದ್ಭುತ ಎಂದು ಕರೆದ. ನನಗೆ ಇದನ್ನು ನಂಬಲಾಗುತ್ತಿಲ್ಲ. ಮಕ್ಕಳಿಲ್ಲದ ಜೀವನದ ಮೇಲೆ ನಾವು ನಮ್ಮ ಇಡೀ ಭವಿಷ್ಯವನ್ನು ರೂಪಿಸಿದ್ದೆವು. ಆದರೆ ಈಗ ಅವನು ಸಂಪೂರ್ಣವಾಗಿ ತನ್ನ ನಿರ್ಧಾರವನ್ನು ಬದಲಾಯಿಸಿದ್ದಾನೆ. ನನಗೆ ಈ ಮಗು ಬೇಡ ಎಂಬ ವಿಷಯದಲ್ಲಿ ನಾನು 100ಕ್ಕೆ 100 ಖಚಿತವಾಗಿದ್ದೇನೆ. ನನಗೆ ತಾಯಿಯಾಗಲು ಇಷ್ಟವಿಲ್ಲ. ಇದನ್ನು ಒಬ್ಬಳೇ ಎದುರಿಸಬೇಕೆಂಬ ಭಯ ನನಗಿದೆ. ಆದರೆ ನನ್ನ ನೋವನ್ನು ನೋಡದಷ್ಟು ಅವನು ತುಂಬಾ ಉತ್ಸುಕನಾಗಿದ್ದಾನೆ. ಅವನ ಮನಸ್ಸನ್ನು ನೋಯಿಸದೆ, ನಾನು ನನ್ನ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ ಎಂದು ಅವನಿಗೆ ಹೇಗೆ ಹೇಳಲಿ?